ಯವ್ವ ನಾ ಇಟ್ಕೊಂಡಿರ್ತೀನಿ, ನೀವು ಇಬ್ರು ಪೂಜೆ ಮಾಡ್ರಿ. ನನ್ನ ಸಂಬಂಧ ಹೋದ ವಾರ ನಿಮ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲವ. ನೆನೆಸ್ಕೊಂತೀರಿ, ಬಿಟ್ಟು ಬಿಡ್ರಿ ಅದನ್ನ. ಯವ್ವ ಆಗಿದ್ದನ್ನ ಹೊಳಮಳ ನೆನೆಸ್ಕೊಳಕ್ ಹೋಗ್ಬೇಡ್ಬಿ ಯವ್ವ. ಮುಂದಿನ ವರ್ಷ ಅನ್ನೋರೊಳಗ ನೀ ಆರಾಮಕ್ಕಿ ನೋಡ್ಬೇಕಂದ್ರ ನಾನು ದೊಡ್ಡ ದವಾಖಾನಿ ತೋರಿಸ್ತೀನಿ. ನೀ ಮೊದ್ಲೇಕ್ ಹೆಂಗಿದ್ದಿ ಹಂಗ ಹಾಕಿ ಕುದುರೆ ಆದಂಗ ಅಕ್ಕಿ ಬೇಯವ್ವ, ಹಂಗತಿ ಮಾಡ್ತೀನಿ ನಿನ್ನ. ಎಷ್ಟೋ ಮಂದಿ ನೆಲ್ಪಟ್ಟಾಗಿ ಹಿಂಗಾಗಿ ಸತ್ತೋದು ಬಿಡಪ್ಪ. ಸುಮ್ಮನೆ ರೊಕ್ಕ ಯಾಕೆ ಖರ್ಚು ಮಾಡ್ತಿ? ಇದ್ದಿದ್ದು ರೊಕ್ಕ ಹತ್ತಿಗೆ ಇಟ್ಕೊಂಡಿರಿ. ಎಲ್ಲ ಸತ್ಯರು ನಿನ್ನಂಗೆ ಇರ್ಬೇಕಲ್ಲ. ಕೋಲಿ ಬಿಡು, ಸತ್ತ ಸಾಯವಲ್ಲಕ್ಕಂತಾವು. ಇಂಥ ಸತಿ ಪದ ಪುಣ್ಯ ಮಾಡಿನಪ್ಪ ನಾನು. ಬೇರೆ ಸತ್ಯರ ನಿಗಡಿ ಬಿಡು ಅಂತಿದ್ರು. ಅತ್ಯಾರ ಸುಮ್ಮಿದ್ ಬಿಡ್ರಿ, ಪೂಜೆ ದಿನ ಅಂತ ಅಪ್ಸಕ್ನ ನುಡಿಬ್ಯಾಡ್ರಿ. ಆ ವರಮಹಾಲಕ್ಷ್ಮಿ ನಿಮ್ಗ ಚಲೋದ ಮಾಡ್ತಾ ನೋಡ್ಬೇಕಂದ್ರ ವರ ಕೊಡ್ತಾಳ. ನಿಮ್ಗೆ ದೇವ್ರು ಒಳ್ಳೇದ ಮಾಡ್ತಾಳ್ರಿ ಅತ್ಯಾರ. ಏನಾಗುತ್ತೆ ಏನು ಬಿಡು, ಪೂಜೆ ಮಾಡ್ರಿ ಹೊತ್ತು ಒಳಗಿಟ್ಟು ಮಾಡ್ರಿ. ಇದನ್ನೇ ನಂದೆಲ್ಲ ಸತ್ಯವಾದ ಮಾತು, ನೋಡಕ್ ನೋಡ್ ಸತ್ಯ. ಅದೇನ ಸೀರೆ ಪಾಡಿ ಉಡಿಸ್ತಿದ್ರಲ್ಲ, ಉಡಿಸ್ಬೇಕಿಲ್ಲ ನಿಮಗೆ? ಇಲ್ಲ ಆಡಂಬರಕ್ಕಿನ್ನ ಭಕ್ತಿದಾರ ಅಂತ ಚಂದಾಗಿತ್ತಾಳ ಪೂಜೆ. ಹೋದ ವರ್ಷ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ, ಇದನ್ನ ಯಾಕೆ ಮಾಡಿದೆ ಅಂತೇಳಿ ಬಾಯಿ ಬಂದಂಗ ಬೀಜ ನಾನು. ಯಾ ಲಕ್ಷ್ಮಿ ಯಾವಕ್ಕೆ ಏನೋ ಮಂದಿ ಮಾಡಿದ್ ನೋಡಿ ಮಾಡ್ತೇನೆ ಅಂದೆ. ಅದಕ್ಕೆ ಈ ವರ್ಷ ಒಂದು ವರ್ಷ ತುಂಬು ಕೊಡ್ದ ಆ ದೇವಿ ನನಗೆ ಶಿಕ್ಷೆ ಕೊಟ್ಲವ. ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ಹಂಗೆ ಹಿಂಗೆ ಅಂದೆ. ನೋಡ್ರಿ ಆ ದೇವಿ ನನಗೆ ಬರೋಬ್ಬರಿ ಇತ್ತಾಳ. ಹೋಲ್ ಬಿಡ್ರಿ, ಹಂಗೆ ಅನ್ಕೊಂತೀರಿ. ಗುಡಿ ತುಂಬಕ್ಕೆ ಮುತ್ತೈದರನ್ನ ಕರ್ರಿ ಏನು? ಆಟ ಮಾಡು, ಹೊತ್ತು ಭಾಳ ಆಯ್ತು. ಕರಿಬೇಕಿಲ್ಲ ನಮ್ಮ ಫೋನ್ ಹಚ್ಚ. ಹೌದು, ಫೋನ್ ಹಚ್ಬೇಕಿಲ್ಲ, ಮತ್ತೆ ಹೊತ್ತು ಭಾಳ ಆಗುತ್ತಾ? ಯವ್ವ ಬಂದ್ ಹೇಳ, ಮತ್ತೆ ಎದಕ್ಕೆ ಫೋನ್ ಹಚ್ತಿ? ಯವ್ವ ಯಾಕ ಬಂದ್ರೆ ಚಲೋ ಆತವ. ಯವ್ವ ಮನಿ ಮುಟ್ಟಕರ ಯಾಕೆ ಬರ್ಬೇಕಿತ್ತು? ಏನ್ ಮಾಡ್ಲಕ್ಕ? ಒಬ್ಬಂಟಿಗೆ ಬಾಳೆ ನೋಡು, ಈ ಕೂಸು ಒಂದು ಮನಿ ತಗದು ಒಂದು ಅಕ್ಕ. ಅದಕ್ಕೆ ಏನ್ ತಿಳ್ಕೊಂಡ್ರೇನವ ಯವ್ವ ನೀವು? ನಿನ್ ಪರಿಸ್ಥಿತಿ ಏನೈತಿ ಅಂತೇಳಿ ನಮಗೆ ಗೊತ್ತೈತಾ ಬಿಡಲೆ? ಏನ ನಾವೇನು ಹೊರಗನೇರನ? ನಾವೆಲ್ಲ ಅದನ್ನ ತಿಳ್ಕೊಳಂಗಿಲ್ಲ. ಬರ್ರಿ ಕುಂದ್ರ ಬರ್ರಿ. ಯವ್ವ ಪಾಪನ್ ಕೊಡ್ಬೇ ಇಲ್ಲ, ಕರ್ಕೊಂಡು ಹೊರಗೆ ಹೋಗ್ತೀನಿ. ಬ್ಯಾಡ ಬ್ಯಾಡ, ಹೊರಗ ಬಸ್ ಅಂತ ಗಾಳಿ ಬೀಸಕತ್ತೈತಿ. ಹುಡುಗಿ ಮೂನ್ಯಾಗ ಈಗ ಗೊಂಡಿ ಸೋರಾಕತ್ತೈತಿ. ಬ್ಯಾಡ್ರಿ, ನೀವು ಬೇಕಂದ್ರೆ ಹೋಗಿ ಬರೋರಿ. ಹನುಮವ್ವ ಪೂಜೆ ಬಾ ಚಂದ ಮಾಡಿ. ಯಾಕ ಹೋದ ವಾರ ಮಾಡ್ಬೇಕಂದ್ರ ಇದೊಂದು ರಗಳಿ ರಾಮಾಯಣ ಆತಲ್ಲ ಅಂತಿದು, ಅದಕ್ಕೆ ಮಾಡಕ್ ಆಗಿಲ್ಲ. ಮತ್ತ ಹೋಗಿ ಇವ್ರನ್ನ ಕೇಳ್ಕೊಂಡ್ ಬನ್ನಿ ಐನಾರ್ನ. ಅವರು ಯಾನೇ ವಾರ ಮಾಡಿದ್ರೆ ನಡೀತಿತ್ತಂಗೆ ಅಂದ್ರು, ಅದಕ್ಕೆ ಮಾಡಿದ್ ನೋಡಿ ಅಕ್ಕ. ಏನ ಮಾಡಿ ನೋಡಿ ಯವ್ವ. ಖುಷಿನ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ಬೇಕಲ್ಲ ಯಾಕ? ಸಿಂಪಲ್ ಆದ್ರೂ ಚಂದಾಗೈತ್ರಿ ಅಕ್ಕ. ಏನವ ಹೆಂಗಾಗೈತೇನ ನೋಡ್ರಿ. ಯಾಕ ಆರತಿ ಮಾಡ್ಬರ್ರಿ. ಮಾಡ್ಲಕ್ಕ ಹುಡಿ ತುಂಬ ಆಮೇಲೆ ಆರತಿ ಮಾಡ್ತಾರ ಅವರು. ಆಟ ನನಗೂ ತಲೆ ಬಂದಿದ್ದೇ ಇಲ್ಲ. ಕುಂದ್ರಿ ಹುಡಿ ತುಂಬ್ತಾನೆ. ವರ್ಷ ದ್ವಾರ ಮಾಡ್ತಿದ್ದೆ ಯಾಕ? ಈ ವರ್ಷ ಗೊಜಾಗುತ್ರಿ ಮಾಡ್ಕೊಂಡಿಲ್ಲವ. ನಿಮ್ಮನ್ನ 5 ಮಂದಿ ಕರೆದು ಹುಡಿ ತುಂಬಿಸಿ ಇಷ್ಟಕ್ಕ ಮುಗಿಸ್ಬಿಡ್ತೀನಿ. ಇರ್ಲಿ ಬಿಡು, ಮತ್ತ ಮಾಡಕಂತೆ ಒಬ್ಬಂಟಿಗೆ ಬಾಳೆ ಹಿಂಗವ. ಏತಿ ಈ ಗುಡಿ ತುಂಬಿದೆ, ಆರತಿ ಮಾಡ್ಲಾ? ಮಾಡ್ರಿ. ಬೇಸ್ ಬಿಡು, ಹಿಂಗತಿ ಕೊಡೋದು ನನಗೂ ತಲೆಗೆ ಇದ್ದಿದ್ದೇ ಇಲ್ಲ. ಆರ್ತಿನ ಹೇಳ್ಕೊಟ್ಲು ಇದನ್ನ ಹಿಂಗತಿ ಮಾಡಂತೇಳಿ. ಬೇಸ್ ಆತು ಬಿಡವ. ಯಾವ ಯಾಕ ನಾನು ಸಾವಿತ್ರಿ ಮುತ್ತೈದಾಗಿ ಇರುವಂಗ ಮಾಡ್ರಿ. ನನಗೆ ಆಶೀರ್ವಾದ ಮಾಡ್ರಿ. 100 ಕಾಲ ಇಬ್ರು ಗಂಡ ಹೆಂಡತಿ ಸುಖವಾಗಿ ಬಾಳ್ರಿ. ಲಕ್ಷ್ಮಿ ಒಲಿಲಿವ ಇನ್ನೊಸು ರೊಕ್ಕ ಬೀಳಿ ಹನಿಮಿಗೆ. ಯಾಕ ರೊಕ್ಕ ಪಕ್ಕ ಯಾವ್ದು ಬ್ಯಾಡಿಯವ? ರೊಕ್ಕ ತಗೊಂಡು ಏನ್ ಮಾಡುದು ಯಾಕ? ಆರೋಗ್ಯದಿಂದ ಇರ್ಲಿ ಅಂತೇಳಿ ಆಶೀಸವ ಯಾಕ? ಇದಕ್ಕಿನ್ನ ದೊಡ್ಡದು ಯಾವುದು ಅಲ್ಲ ಯಾಕ? ಬರೋಬ್ಬರಿ ಹೇಳಿದ್ ನೋಡ್ಲಿ ನೀನು. ಸೀರೆ ಉಡಿಸ್ಲಿಲ್ಲನ? ಇಲ್ಲವ ಯಾಕ, ಯಾವಾಗ ಮಾಡ್ಕೊಲಿ ಅಲ್ಲನ. ಸೀರೆ ಉಡ್ಸೋದು ಪಾರಿ ಉಡ್ಸೋದು ಅದು ಆಗ್ಲಿಲ್ಲವ ಯಾಕ? ಅದಕ್ಕೆ ದೇವ್ರ ಮುಂದೆ ಹಿಂಗತಿ ಇಟ್ಟುಬಿಟ್ಟೆ. ಒಬ್ಬರಿಗೆ ನೀಗಂಗಿಲ್ಲ ಯಾಕದು. ಈಗ ಹುಡುಗೊಂದು ಐತಿ, ನಾನಾಟ ಎತ್ಕೊಳೋದು, ನಮ್ಮ ಮನೆಯಾರ ಆಟ ಎತ್ಕೊಳೋದು, ಆತ್ತಿ ಆಟ ಎತ್ಕೊಳೋದು, ಹಿಂಗತಿ ಆಗಿ ಮತ್ತೆ ಮಾಡ್ಕೊಂಡಿನಿ. ಏನ ಒಂದಿಟ್ಟು ನೀಗೆ ಟೀಟ್ ಮಾಡೀನಿ. ಚಂದ ಆಗೈತ್ಲಿ, ಸಿಂಪಲ್ ಟು ಗ್ರ್ಯಾಂಡ್ ಆಗೈತಿ ಪೂಜೆ.
ಲಕ್ಷ್ಮಿ ತಾಯಿ ಮಾಡಿಸಿದೇನ ನನ್ನ ಮಾವ? ಹ್ಞೂ ಯಾಕ ಶುಕ್ರವಾರಕ್ಕೊಮ್ಮೆ ಒಂದಿಟ್ಟು ರೊಕ್ಕ ಕೂಡಿಡ್ತಿದ್ದೆ. ಈ ವರ್ಷ ಲಕ್ಷ್ಮಿ ತಾಯಿ ತಗೊಂಡ್ಬಿಟ್ನೇವ ಯಾಕ. ತಾಯಿ ಲಕ್ಷ್ಮಿ ಆಗ್ಯಾವ. ಹನುಮವ ನಕ್ಲೆಸ್ ಮಾಡಿಸಿದೇನ್ಲಿ ನಿಂದು? ಎರಡು ಸರ ಇತ್ತಲ್ಲ? ಹ್ಞೂ ಯಾಕ ಮತ್ತ ಇಟ್ಟು ದಿನ ನಾನು ಒಬ್ಬಕ್ಕೆ ಇದ್ನೇವ ನಡೀತಿತ್ತು. ಈಗ ನಮಗೂ ಒಂದು ಹೆಣ್ಣು ಮಗಳದ ಅಲ್ಲ, ಅದಕ್ಕೆ ನಮ್ಮ ಯಜಮಾನ ಮಗಳಿಗೆ ಅಂತ ಮಾಡ್ಸ್ಯಾನ ನೋಡಿ ಅಕ್ಕ. ಎಷ್ಟು ತೊಲಿದೈತಿ ಯಾಕ? ಒಂದು ತೊಲಿದೈತಿ ಅಯ್ಯವ್ವ, ಇದಕ್ಕಿನ ಹೆಚ್ಚಿ ಮಾಡಿಸೋದು ಆಗಂಗಿಲ್ಲ ಅಕ್ಕ. ಅದ್ರಾಗ ನಮ್ಮ ಒಟ್ಟು ರೊಕ್ಕ ಕೊಟ್ಟಾಳ, ಅದಟ್ ಸೇರಿಸಿ ಮಾಡ್ಸಿವ್ ನೋಡು. ಚಲೋ ಆತು ಬಿಡು. ಈಗ ಅರ್ಧ ತೊಲಿನ ಅವ್ವ ತಂಗಿ ಹಾಕ್ಯಾರ, ನಮ್ಮ ಒಂದು ಅರ್ಧ ತೊಲಿ ಹಿಂಗತಿ ಮಾಡಿ ಮಾಡ್ಸಿವ್ ನೋಡುವ. ಏನ್ ಕೇಳ್ತಿ ನಮ್ಮ ಬಡ್ರು ಬಾಳೆ ಹಿಂಗ ಹೇಳ್ಕೊಂತ ಯಾರನ್ನಾರು ಬಡ್ಕೊಂಡ್ ತಿಂದಿ ಹೇಳಲೆ. ನಮ್ಮನಿ ಮಗ್ಲಾಕಿ ದೀಪ ಹೋದಾಳಲ್ಲ ಯವ್ವ, ಏನು ಆಡಂಬರ ಪೂಜೆ ಮಾಡಿದ್ಲೆ ಇವ ಹೋದ ವಾರ. ಈ ಅದೇನು ಇದ್ದು ಬದ್ದು ಬಂಗಾರ ಎಲ್ಲ ದೇವ್ರ ಮೈ ಮೇಲೆ ಹಾಕಿದ್ಲು. ಆಕಿ ದೇವಿನ ಹಂಗ ಹಾಕಿದ್ಲು. ಆಕಿ ಮನ್ಯಾಗ ಕಳ್ತನ ಅಂತ ನೋಡಿದಿಲ್ಲ ಅವತ್ತ. ಆಕಿದಿಂದ ಒಂದೇನೋ ಸರ ಕಳೀತಿ ಅಂತ ನೋಡು. ಮತ್ತು ಮಂದಿಗೆ ತೋರ್ಸಕ್ಕೆ ಹಂಗತಿ ಹಾಕಿದ್ರ ಬಿಟ್ಟಾರನ ದೇವ್ರ ಏನೋ ಬಂಗಾರನ ಹಾಕಂತತನ. ಆಕಿಗೆ ಒಂದು ಗೆಜ್ಜೆ ವಸ್ತ್ರ, ಒಂದು ಕಮಲದ ಹೂ ಹಾಕಿದ್ರ ಮುಗಿದು ಹೋತ ತಾಯಿಗೆ. ಕೆಲವೊಂದಿಷ್ಟು ಮಂದಿ ಶೋಕಿಗೆ ಮಾಡ್ತಾವ ಬಿಡಪ್ಪ ರೊಕ್ಕ ಪೂಜೆನ. ಬಾಳಿಕಂಬ ಇಟ್ಟಿಲ್ಲ ನೀನು? ಯಾಕ ನಮ್ಮ ಹೇಳಿದ್ನವ ಬಾಳಿಕಂಬ ತಗೊಂಬ ಮತ್ತ ಕಬ್ಬಿನಗಳ ತಗೊಂಬ ಅಂತೇನಿ. ಬಳಿ ಹತ್ತಿ ಬಿಡ್ತು ಇವ್ರದ್ದು ಶಂಕರಪ್ಪರ ಹೊಲ್ದಾಗ ತರ್ತೀನಿ ನಿನ್ನ ಬಳಿ ಒಂದು ದೋ ಹತ್ತಿ ಬಿಡ್ತಲ್ಲ. ಅದಕ್ಕ ಇರ್ಲಿ ಬಿಡ ಅಂತ ಇದ್ದಿದ್ರ ಮ್ಯಾಮ್ ಮುಗಿಸಿದ್ ಬಿಟ್ನಿ ಅಣ್ಣ. ಹೂ ಸತ್ಯಕರ ಇಲ್ಲ ಯವ್ವ, ನಮ್ಮ ದಡ್ಡೇನ್ ಹೂವ ಹೊರದು ಮಾಡಿ ನೋಡು. ಹೌದೌದು, ಮಳಿ ಅಂಕರು ಜಗ್ಗರೆ ಹತ್ತಿತ್ತು. ಇವತ್ತು ಮುಂಜಾನೆ ಹಂಗ ದೋ ಅಂತ ಹತ್ತೆ ಬಿಟ್ಟೈತಿ ಮುಂಜಾನಿಂದ. ಈ ಛತ್ರಿ ಹಿಡ್ಕೊಂಡ್ ಬಂದಿವು. ಬರೋ ನಾನು ಮಂತೀನಿ, ಮಳಿ ಜೋರಾಗ ಕಟ್ಟಿತೈತೆ ಯವ್ವ. ಬರ್ತೀಯಾ? ಅದೇ ಅಕ್ಕ, ನಾ ಅಡಿಗೆ ಮಾಡಿ ಊಟ ಮಾಡಿ ಹೋರ್ ನೀವು. ಹಸುವಿನ ಇಲ್ಲ ಬಿಡ. ಒಳ್ಳೆ ಅನ್ಬೇಡ್ರವ, ನಿಮ್ಗೆ ಎಷ್ಟು ಹಸು ಐತಿ, ನಿಮ್ಮ ಹಸು ಜೊತೆ ಈಟಿತಾರೆ ಯಾಕಾಗಲ್ಲಕ್ಕ, ತಿಂದೋರಿ. ಇವ್ರು ತಿಂತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಹೋಗ್ಲಿ ತೊಗೊಂಬರೋಗು, ಏನೇನು ಅಡಿಗೆ ಮಾಡಿ ಒಟ್ಟು ಹಚ್ಕೊಂಬರೋಗು. ಲೇ ಬಕಾಸುರು ಬರೀಮಿ, ಊಟಕ್ಕೆ ನಾಚಾಡಬಾರ್ದು. ನಾನು ನಿಮ್ಮಂಗ ಅಲ್ಲ, ಹೊಟ್ಟೆ ಸೀತ ಹೊಟ್ಟೆ ಸತ್ತಂತ ಕೇಳ್ತಿಂತೀನವ, ನಾನು ಆಚಾರಕ್ಕೆ ಹೋಗಂಗಿಲ್ಲ. ನಾವಷ್ಟೇ ಊಟ ಮಾಡೋದು ನಾವು ಅತ್ತಿಗೆ. ನನಗೆ ಬಾಸ್ನ ದಿವಸ ತಿನ್ಬಾರ್ದಂತ ಯಾರಪ್ಪ ರೊಕ್ಕ. ಅದಕ್ಕೆ ಒಂದಿಟ್ಟು ಸಾಬೂದಾನಿದು ಅದೇನೋ ಮಳ್ಳಿಸಾಳ ಹಿಂದೆ ಕಡೆ ಕುಡಿತೀನಿ. ಇಟ್ಟು ಕುಂದ್ರ ಕೊಟ್ಟಿದ್ದಿಲ್ಲ ಅವ, ಅದೇನೋ ಡಾಕ್ಟರ್ ಕೊಟ್ಟಿದ್ದೆ. ಎಣ್ಣೆ ಹೆಚ್ಚಿ ಕಿಚ್ಚಿ ಈಗ ಒಂದಿಟ್ಟು ಕುಂದ್ರಾಕ ಒಂದಿಟ್ಟು ನೋಡ್ಯವ. ನೀವು ಊಟ ಉಂಡಿರ್ತೇನೆ ನಾ ಹಿಂದೆಗಡೆ ತಿನ್ನಿಸ್ತಾಳ ಅಂತ. ಬೇಡ ಆಗಲ್ಲ. ಹಾಲು ಬಿಸ್ಕೊಟ್ಟು ಕೊಟ್ಟಿದ್ನಲ್ಲ ಅವ, ತಿಂದೇನ. ಇನ್ನೂ ಹೊಟ್ಟೆ ಹಸು ಆಗಿಲ್ಲ, ಹಿಂದೆಗಡೆ ತಿಂತೀನಂತ ಮೊದ್ಲಕ್ಕೆ ಅವ್ರನ್ನ ಸಂಪ್ ಮಾಡಿ ಕಳ್ಸಿ. ಊಟ ಮಾತ್ರ ಭಾರಿ ಮಸ್ತ್ ಐತೆ. ಏನ್ಲಿ ಎಷ್ಟು ವೆರೈಟಿ ಮಾಡಿ ಒಬ್ಬಕ್ಕೆ ಖುಷಿನ ಕಟ್ಕೊಂಡಿಷ್ಟೆಲ್ಲ ಯಾವಾಗ ಮಾಡಿದೆ? ಇಟ್ಯಾಕೆ ಗೊತ್ತಿ ಮಾಡ್ಕೋಬೇಕು? ಯಾಕ ಚಪಾತಿ ಮಾಡ್ಬೇಕನ್ಯವ ಆಗ್ಲಿಲ್ಲ, ಅದಕ್ಕೆ ಪುರಿಯವ್ ಮಾಡಿದ್ ನೋಡು. ಹೆಂಗಾಗೈತೆ ಏನೋ ನೋಡ್ರವ ಅಡಿಗೆ. ಚಲೋ ಆಗೈತಿ. ನಮ್ಮ ಹನಿಮೆ ಕೈಯಾಗಿಂದ ಅಡಿಗೆನ ಅಡಿಗೆ ಮಸ್ತ್ ಮಾಡ್ತಾಳಕಿ. ಸುಮ್ಮನೆ ಒಂದು ಹೋಟೆಲ್ ಇಟ್ಬಿಡು. ನೀವೊಂದು ಹೋಟೆಲ್ ಇಡವ, ದಿನ ಪುಕ್ಸಟ್ಟಿ ಬಂದು ತಿಂದು ಹೋಗ್ಕಳ ನಮ್ಮ ರೇಣಿ. ತಿನ್ಲಿ ಬಿಡ ಅಕ್ಕ, ಆಕಿನ ಯಾರು ಹೊರಗೆ ಮೇಕೆನ ನಮ್ಮ ಹಾಕೋದಿಲ್ಲ. ನಮ್ಮ ಶಿಷ್ಯ ಹೆಂಗದ ನೋಡು. ಉಪ್ಪಿನಕಾಯಿ ಇದ್ರಲ್ಲಿ ಇವು ಎಷ್ಟು ರುಚಿಯಾಗ್ಯವು, ನನಗೊಂದಿಸ್ ಕೊಡಲ್ಲ. ಕಜ್ಜಿಕಾಯಿ ಉಪ್ಪಿನಕಾಯಿ ಅಕ್ಕವ ಮನೆ ಹಾಕಿದ್ನೆ, ಆತಾಳಕ್ಕ ಕೊಡ್ತೀನಂತ. ಹೆಂಗಾಗ್ಯಾವ ಅನ್ಕೊಂಡ್ಯಾವ, ಬೇಸಾಗ್ಯಾವಲ್ಲ. ನಾ ಕೊಡ್ತೀನಂತ ಇವತ್ತು ಹೊರಗೆ ಏನು ಕೊಡುವಂಗಿಲ್ಲ ನಾನು. ಇಲ್ಲಾಂದ್ರೆ ಈಗ ಕೊಟ್ಟು ಕಳಿಸ್ತಿದ್ದೆ. ನಮ್ಮ ರೇಣು ಒಟ್ಟು ಓದಲ್ಲೇ ಬಂದಲ್ಲೇ ಹಂಗ ಕೇಳೋಕೆ ಜಮಾಯಿಸೋಕೆ ಹಂಗವ. ನಮಗೆ ಬಾಯಿ ಬರಂಗಿಲ್ಲವ ಹಿಂಗತಿ ಕೇಳಾಕ. ಯಾಕ ಇನ್ನೊಂದು ಸ್ವಲ್ಪ ಏನಾರು ತರ್ಲೆ? ಬೇಡವ ಯವ್ವ, ಇದು ಜಗ್ಗರಿ ಹಾಕೊಂಬಂದಿ ಗಾಯ ಎಲ್ಲಿ ಬಂದತಿ ಸಾಕು. ಅವ್ರಿಗೆ ಸಾಕಾದ್ರೆ ಸಾಕಲ್ರಿ ಅಕ್ಕವ, ನನಗೆ ಇನ್ನೊಂದು ಹೋಳಿಗೆ ತೊಗೊಂಬ.